ದೇವರಿಗೆ ದೀಪ ಹಚ್ಚುವಾಗ ನಮಗೆ ತಿಳಿಯದೇನೆ ನಡೆಯುವ ತಪ್ಪುಗಳು. 1. ದೀಪಗಳನ್ನು ಮನೆಯ ಬಾಗಿಲ ಎದುರುಗಡೆ ಇಡಬಾರದು. 2. ಮನೆಯಲ್ಲಿ ಮಣ್ಣಿನಿಂದ ತಯಾರಾದ ದೀಪಗಳನ್ನು ಹಚ್ಚಬಾರದು. 3. ಸ್ಟೀಲ್ ದೀಪಗಳನ್ನು ಉಪಯೋಗಿಸಿ ದೇವರ ಮುಂದೆ ದೀಪಗಳನ್ನು ಹಚ್ಚಬಾರದು. 4. ಮಹಾವಿಷ್ಣು ದೇವರ ಮುಂದೆ ದೀಪ ಹಚ್ಚುವಾಗ ದೀಪ ಬಲಗಡೆ ಹಚ್ಚಬೇಕು. 5. ದೀಪ ಹಚ್ಚುವಾಗ 3 ಕಡೆ ಅರಿಶಿನ ಕುಂಕುಮವನ್ನು ಇಟ್ಟು ಅಕ್ಷತೆ ಕಾಳನ್ನು ಇಡಬೇಕು. 6. ಒಂದು ಬತ್ತಿಯ ದೀಪವನ್ನು ಉಪಯೋಗಿಸಿ ದೇವರ ದೀಪಗಳನ್ನು ಹಚ್ಚಬಾರದು. ಹೀಗೆ ಹಚ್ಚುವುದು ದೇವರಲ್ಲಿ ಐಕ್ಯರಾದವರ ಮುಂದೆ ಹಚ್ಚುತ್ತಾರೆ. 7. ಪೂಜೆಯ ಮಧ್ಯದಲ್ಲಿ ದೀಪವು ಹಾರಿ ಹೋದರೆ ಓಂ ನಮಃ ಶಿವಾಯ ಎಂದು 108 ಬಾರಿ ಹೇಳಿ ದೀಪವನ್ನು ಹಚ್ಚುವುದರಿಂದ ದೋಷ ನಿವಾರಣೆಯಾಗುತ್ತದೆ. 8. ಮನೆಯಲ್ಲಿ ಎಣ್ಣೆ ಖಾಲಿಯಾಗಿದೆ ಎಂದು ಅಡಿಗೆಗೆ ಉಪಯೋಗಿಸಿದ ಕಾದ ಎಣ್ಣೆಯನ್ನು ಯಾವ ಕಾರಣಕ್ಕೂ ದೇವರ ದೀಪಕ್ಕೆ ಬಳಸಬೇಡಿ. 9. ದೀಪವನ್ನು ಹಚ್ಚುವಾಗ ನೇರವಾಗಿ ಬೆಂಕಿ ಕಡ್ಡಿಯಲ್ಲಿ ಹಚ್ಚದೆ ಮೊದಲು ಊದುಬತ್ತಿಯನ್ನು ಹಚ್ಚಿ ನಂತರ ಊದುಬತ್ತಿಯಿಂದ ದೀಪವನ್ನು ಹಚ್ಚಬೇಕು. 10. ಮನೆಯಲ್ಲಿ ದೇವರ ದೀಪಗಳಿಗೆ ಮಿಕ್ಸ್ ಮಾಡಿದ ಎಣ್ಣೆ, ಕಡಿಮೆ ದರ್ಜೆಯ ಎಣ್ಣೆ, ಎಳ್ಳು ಎಣ್ಣೆಯನ್ನು ಬಳಸದೆ ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹಸುವಿನ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.